a plus b whole square is equal to ಏನು ಮಾಡ್ತಾರೆ ಹೇಳಕ್ಕೆ ಇಸ್ಕೊಳ್ರಿ a plus b whole square is equal to a square plus 2ab plus b square a minus b whole square is equal to a square minus 2ab plus b square ಮೂರನೇದು a plus b into a minus b is equal to a square minus b square ನಾಲ್ಕನೇದು a plus b plus c whole square is equal to a square plus b square plus c square plus 2ab plus 2bc plus 2c ಈಗ ಒಂದು ಲೆಕ್ಕ ಕೊಟ್ಟಿರೋದು ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿ ಅಂತ ಈಗ ಮೇಲೆ ನಾಲ್ಕು ಸೂತ್ರ ನೋಡಿದ್ದೀವಿ ಹೌದಾ ಆ ಸೂತ್ರದಲ್ಲಿ ಯಾವ ಸೂತ್ರ ಉಪಯೋಗಿಸಿದ್ರೆ ಇವರು ಒಂದೇ ಲೆಕ್ಕ ಮಾಡಬಹುದು ಅಂತ 4x 5y ಹೋಲ್ ಸ್ಕ್ವೇರ್ ಅಂತ ಇದೆ ಅಂದ್ರೆ ಒಂದು a plus b ಹೋಲ್ ಸ್ಕ್ವೇರ್ ಅಂತ ಇದೆ ಅಂದ್ರೆ ಸೂತ್ರ ಅದು a plus b ಹೋಲ್ ಸ್ಕ್ವೇರ್ is equal to a square plus 2ab plus b square ಏನು ಬೇಕಿಲ್ಲಿ 4x ಅಲ್ಲ b ಅಂದ್ರೆ 5 ಈಗ ಆ ಸೂತ್ರದಾಗ a ಇದ್ದರೆ 4x ಬರಬೇಕು b ಇದ್ದರೆ 5y ಬರಬೇಕು ಅವಾಗ ಏನಾಯ್ತು a plus b whole square ಅಂತ ಹಾಕಿ ಬಿಡ್ತೀರಿ 4x plus 5y whole square ಅದು ಎರಡನೇ ಕಾಣ್ತದಲ್ಲ ಅದು 5 ಮಿಸ್ ಆಗಿರೋದು whole square ಅದು whole square is equal to a square ಅಂದ್ರೆ 4x whole square plus 2 ಸೂತ್ರದಲ್ಲಿ 2 a ಅಂದ್ರೆ 4x b ಅಂದ್ರೆ 5y plus b square ಅಂದ್ರೆ 5y whole square ಅವಾಗ ಏನಾಗುತ್ತೆ ಸಂಕ್ಷೇಪಿಸಿದ್ರೆ 4x whole square 4x into 4x 4 x into x x 10x square ಆಗ್ತದಲ್ಲ ಪ್ಲಸ್ 2 8 ಗೆ 40 x into y 40 xy ಪ್ಲಸ್ 5 ಸ್ಕ್ವೇರ್ ಅಂದ್ರೆ 25 ಅಲ್ಲ 25 y ಸ್ಕ್ವೇರ್ ಇದು a plus b whole square ಸೂತ್ರ ಉಪಯೋಗಿಸಿಕೊಂಡು ಮಾಡಬಹುದು ಅದೇ ರೀತಿ ಇದು a minus b ಸೂತ್ರ a minus b whole square ಸೂತ್ರ ಇಲ್ಲಿ a ಅಂದ್ರೆ ಏನೈತಿ ನೋಡಿ b ಅಂದ್ರೆ 5b 7a minus 5b whole square is equal to 7 a ಅಂದ್ರೆ a square ಅಂದ್ರೆ 7a whole square minus 2 a ಅಂದ್ರೆ 7a b ಅಂದ್ರೆ 5b plus 5b whole square 7 square ಅಂದ್ರೆ ಎಷ್ಟು 7 ತಾನೆ 49 a square minus 2 70 ab plus 5 square ಅಂದ್ರೆ 25 b square ಹಂಗೆ ಇಲ್ಲೇ ಬರ್ತಾ ಇದೆನಾ ಇದು a plus b into a minus b ಸೂತ್ರ ಬರೆಯಬೇಕು x plus 7 x minus 7 a ಅಂದ್ರೆ ಇಲ್ಲಿ x b ಅಂದ್ರೆ 7 ಅಂದ್ರೆ x square minus 7 square ಅಂದ್ರೆ x square minus 7 square ಅಂದ್ರೆ ಎಷ್ಟು 40 ಇಲ್ಲಿ ಇದು ಏನಪ್ಪ ಅಂದ್ರೆ ಅಪ್ಡೇಟ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ ಅಪ್ಡೇಟ್ ಕ್ವೆಶ್ಚನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಆ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಲೆಕ್ಕ ಮಾಡೋದು ಇಲ್ಲಿ 104 ಬೀಜಗಣಿತ ಸೂತ್ರವನ್ನು ಉಪಯೋಗಿಸಿಕೊಂಡು ಬೆಲೆ ಕಂಡುಹಿಡಿಯಿರಿ ಅಂತ ಕರೀತಾರೆ ಬೀಜಗಣಿತವಾಗಿ ಕಂಡುಹಿಡಿಯೋದು ಈ 104 ಹೋಲ್ ಸ್ಕ್ವೇರ್ ಮಾಡ್ಕೋಬೋದಾ ಈಗ 104 into 104 ಹೋಲ್ ಸ್ಕ್ವೇರ್ ಅಲ್ಲ ಇದನ್ನ a plus b whole square ಅಂತ ಬರ್ಕೋಬಹುದು ನಾವು ಹೇಗೆ 100 ಪ್ಲಸ್ 4 ಅಂತ ಬರ್ಕೋಬಹುದು ಇದನ್ನ ಬರೀಬೇಕಂತ ಬರ್ದೋದಲ್ವೇ ನಾವು ಇಲ್ಲಿ ಮಾಡ್ತೀವಿ 104 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿವಿ ಇಂಜಿಕ್ಯೂಟ್ ಹಾಕಿ 100 ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ ಹೇಳಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ತೀವಿ 100 ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ ಅವಾಗ 100 ಪ್ಲಸ್ 4 ಅಂತ 100 ಅಂದ್ರೆ a 4 ಅಂದ್ರೆ b ಸೂತ್ರ ಅದು a plus b whole square is equal to a square plus b square plus 2a a ಅಂದ್ರೆ ಏನದು 100 b ಅಂದ್ರೆ 4 104 ನಾವು ಏನು ಮಾಡ್ತೀವಿ ಇಲ್ಲಿ 100 plus 4 whole square ಅಂತ ಮಾಡ್ತೀವಿ ಫಸ್ಟ್ is equal to 100 square plus 2 into a ಅಂದ್ರೆ ಏನು a b square ಅಂದ್ರೆ 4 square 2 a ಅಂದ್ರೆ 180 ಆಗಿದೆ
ನಾವು ಬರ್ದಿಲ್ಲ ನಾವು ಹೌದಾ 100 ಇಂಟು ಪಿ ಅಂದ್ರೆ 4 ಇಲ್ಲಿ ತಪ್ಪಾಗಿದೆ ಇದು ಗೊತ್ತಾಯ್ತಾ ನೋಡಿ 100 ಕಣ ಆಗ್ತಾವ ಇಲ್ಲಿ ಏನಾಗುತ್ತೆ 100 ಇಂಟು 2 ಇಂಟು ಪಿ ನೋಡಿ ಉತ್ತರ ಕರೆಕ್ಟ್ ಐತಿ 2 100 200 ನಕಲ 800 ಪ್ಲಸ್ 4 ಸ್ಕ್ವೇರ್ 10,000 ಪ್ಲಸ್ 800 ಪ್ಲಸ್ 10,000 104 ಬೆಲೆ ಹಿಂಗೆ ಸೂತ್ರ ಉಪಯೋಗಿಸ್ಕೊಂಡು ಸಂಖ್ಯೆಗಳು ಕೆಲವೊಂದು ಗುಣಲಕ್ಷಣಗಳನ್ನ ಈಸಿ ಆಗಿ ಯಾಕಂದ್ರೆ 104 ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ಸೂತ್ರ ಉಪಯೋಗಿಸ್ಕೊಂಡು ನಾವು ಭಾಳ ಈಸಿಯಾಗಿ ಮಾಡ್ಬೋದು 295 295 ಇದನ್ನೇ ಮಾಡ್ಬೋದು ಇಲ್ಲಿ ಕಡೆ 300 ಮೈನಸ್ 5 ಮಾಡ್ಬೋದು ಅದನ್ನ 295 300 ಮೈನಸ್ 5 ಮಾಡಿದ್ರೆ a ಮೈನಸ್ b ಅಂತ ಸಮೀಪದಲ್ಲಿರ್ತಕ್ಕಂಥ ಸಂಖ್ಯೆಗೆ ಹೊಂದಾಣಿಕೆ ಮಾಡಬೇಕು ನೋಡಿ 300 ಮೈನಸ್ 5 ಅಂತ ಮಾಡ್ತೀವಿ ಅವಾಗ ಮಾಡ್ತಾಯಿದ್ವಿ ಹಿಂಗೆ ಒಂದು ದೊಡ್ಡ ಒಂದು ಸಣ್ಣ ಒಂದು ಪ್ಲಸ್ ಒಂದು ಮೈನಸ್ ಅವಾಗ a ಪ್ಲಸ್ b a ಮೈನಸ್ b ಸೂತ್ರ ಈಗ ಲೆಕ್ಕಗಳನ್ನು ನಾವು ಇಲ್ಲಿ ಸಹಿತ ನಾವು ಐಸಿಪಿ ಕ್ಲಾಸ್ ಪ್ರಕಾರ ಇದನ್ನು ನಾವು ಮಾಡ್ಬೋದು ಅದಕ್ಕೆ ಇದನ್ನ ಸ್ವಲ್ಪ ದೃಢ ಮಾಡ್ತೇನೆ ನಿಮಗೆ ಎಸ್ ಎಲ್ ಸಿಗೆ ಭಾಳ ಅನುಕೂಲ